ಇನ್ನು ಭಾರತ ಎಐ ಪವರ್ ಹೌಸ್ ಅಂತ ಶೃಂಗಸಭೆಯ ಬೆನ್ನಲ್ಲೇ ಶ್ವೇತಭವನ ಹೊಗಳಿದೆಯಂತೆ ಭಾರತವನ್ನ. ಶ್ವೇತಭವನದ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಖ್ಯ ವಿಜ್ಞಾನ ಸಲಹೆಗಾರ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತ ಎಐ ಪವರ್ ಹೌಸ್ ಆಗಿ ನಿರ್ಮಾಣವಾಗುತ್ತೆ ಅಂತ ಭಾರತದ ಎಐ ಶೃಂಗಸಭೆಯ ಬಳಿಕ ಭಾರತವನ್ನ ಹಾಡಿ ಹೊಗಳಿದೆ ವೈಟ್ ಹೌಸ್. ಅಮೆರಿಕದ ವೈಟ್ ಹೌಸ್ A1 ಶೃಂಗಸಭೆ ಬೆನ್ನಲ್ಲೇ ಎಐ ಶೃಂಗಸಭೆಯ ಬೆನ್ನಲ್ಲೇ ಅಮೆರಿಕದ ವೈಟ್ ಹೌಸ್ ಈ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ನಾವು ವಹಿಸುತ್ತೇವೆ ಅಂತ ಕೂಡ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಖ್ಯ ವಿಜ್ಞಾನ ಸಲಹೆಗಾರ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಭಾರತದ ಇಂಜಿನಿಯರಿಂಗ್ ಸಾಮರ್ಥ್ಯ ಬಗ್ಗೆ ಶ್ಲಾಘಿಸಿದ್ದಾರೆ ಮೈಕಲ್ ಕ್ಯಾಟ್ರಿಯೋಸ್. ಅಭಿವೃದ್ಧಿಶೀಲ ರಾಷ್ಟ್ರಗಳು ಆರೋಗ್ಯ, ಶಿಕ್ಷಣ, ಇಂಧನ, ಮೂಲಸೌಕರ್ಯ ಮತ್ತು ಕೃಷಿ, ನಾಗರಿಕರಿಗೆ ಸರ್ಕಾರಿ ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಎಐಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದು ಅತ್ಯಂತ ಶ್ಲಾಘನೀಯ ಅಂತ ಶ್ವೇತಭವನವು ಅಮೆರಿಕನ್ A1 ರಫ್ತು ಕಾರ್ಯಕ್ರಮವನ್ನು ಉತ್ತೇಜಿಸುತ್ತಾ ಇದೆ. ಆರ್ಥಿಕ ಬೆಂಬಲ, ಅನುಷ್ಠಾನ, ಸಹಾಯ ಪಡೆಯಲು ಹೊಸ ಮಾರ್ಗವನ್ನ ನಾವು ಹುಟ್ಟು ಹಾಕಿದ್ದೇವೆ ಅಂತ ಕೂಡ ಅವರು ಹೇಳಿದ್ದಾರಂತೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಮೈಕಲ್. ಮೊನ್ನೆ ನಡೀತಲ್ಲ ಎಐ ಶೃಂಗಸಭೆ ಭಾರತದಲ್ಲಿ. ಪ್ರಪಂಚದ ಅತ್ಯಂತ ದೊಡ್ಡ ಎಐ ಟೆಕ್ಕಿಗಳು, ಎಐ ಕಂಪನಿಗಳ ಸಿಇಒಗಳು ಅದರಲ್ಲಿ ಪಾಲ್ಗೊಂಡಿದ್ರು. ಇವರೆಲ್ಲರೂ ಕೂಡ ಈ ಶೃಂಗಸಭೆಯನ್ನ ಕಂಡು ಹಾಡಿ ಹೊಗಳಿದ ಕಾರಣಕ್ಕೆ ಇವತ್ತು ಅಮೆರಿಕ ಮಟ್ಟದಲ್ಲಿ ಕೂಡ, ಅಮೆರಿಕದ ವೈಟ್ ಹೌಸ್ ಅಲ್ಲಿ ಕೂಡ ಭಾರತದ ಎಐ ಶೃಂಗಸಭೆ ಮತ್ತೊಮ್ಮೆ ಮಾರ್ಧನಿಸ್ತಾ ಇದೆ. ಅದ್ಭುತವಾಗಿ ಇದು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನ. ಅದರ ಜೊತೆಯಲ್ಲೇ ಭಾರತ ಎಐ ಹಬ್ಬ ಆಗುವಂತ ದಾಪು ಹೆಜ್ಜೆಯನ್ನ ಇಡ್ತಾ ಇದೆ. ಭಾರತ ಮುಂದೆ ಒಂದು ದಿನ ಎಐ ಪವರ್ ಹೌಸ್ ಆಗುತ್ತೆ ಅಂತ ವೈಟ್ ಹೌಸ್ನ ಟ್ರಂಪ್ ವಿಜ್ಞಾನ ಸಲಹೆಗಾರ ಈ ಮಾಹಿತಿಯನ್ನು ನೀಡಿರುವಂಥದ್ದು. ಎಸ್, ಇಂಥದ್ದನ್ನೆಲ್ಲ ನೋಡುವಾಗ ಬಹಳ ಹೆಮ್ಮೆ ಅನಿಸುತ್ತೆ ಕಣ್ರಿ, ಬಹಳ ಹೆಮ್ಮೆ ಅನಿಸುತ್ತೆ. ನಮ್ಮ ದೇಶ ನೋಡಿ, ಸ್ವಾತಂತ್ರ್ಯ ಬಂದು ನಮಗಿನ್ನೂ ಕೇವಲ 88 ದಶಕಗಳಾಗ್ತಾ ಇರೋದಷ್ಟೇ. ಅಂದರೆ ಸ್ವಾತಂತ್ರ್ಯ ಬಂದು ನಾವಿನ್ನೂ ಮಗು ಅಷ್ಟೇ. ನಮ್ಮ ದೇಶ ಅಂಬೆಗಾಲು ಇಡ್ತಾ ಇದ್ದೀವಿ ಅಷ್ಟೇ. ಈ ಅಂಬೆಗಾಲು ಇಡುವಾಗಲೇ ಬೇರೆ ಬೇರೆ ಬೆಳೆದು ನಿಂತಹ ದೇಶಗಳ ಜೊತೆಯಲ್ಲಿ ನಾವು ಪೈಪೋಟಿಯನ್ನು ನೀಡ್ತಾ ಇದ್ದೀವಿ. ಅಥವಾ ಎಐ ಟೆಕ್ನಾಲಜಿ ಆಗಿರ್ಬೋದು, ಬೇರೆ ಯಾವುದೇ ಟೆಕ್ನಾಲಜಿಗಳಾಗಿರ್ಬೋದು, ಅದರಲ್ಲಿ ನಾವು ಬೇರೆ ದೇಶಗಳ ಜೊತೆಯಲ್ಲಿ ನಾವು ಪೈಪೋಟಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದರೆ ಇದು ಅತ್ಯಂತ ಶ್ಲಾಘನೀಯ ವಿಚಾರ ಅಲ್ಲದೆ ಮತ್ತಿನ್ನೇನು. ಬಹುಶಃ ನಮ್ಮ ದೇಶದ ವಿಜ್ಞಾನಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೊಗಳಬೇಕಾಗತ್ತೆ. ಅದರ ಜೊತೆಯಲ್ಲೇ ಕಾರ್ಯಕ್ಷಮತೆಯನ್ನು ತೋರಿಸಿದಂಥ, ಈ ಶೃಂಗಸಭೆಯಲ್ಲಿ ಕಾರ್ಯಕ್ಷಮತೆಯನ್ನು ತೋರಿಸಿದವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸಬೇಕಾಗತ್ತೆ.